ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ 1.2ರ 7, 8 ಮತ್ತು 9ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 7ನೇ ಲೆಕ್ಕ, ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38 ಮತ್ತು 16ನೇ ಪದ 73 ಆದರೆ 31ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 11ನೇ ಪದ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ಳೋಣ. A11 = 38, ನೆಕ್ಸ್ಟ್ A16 = 73. ಅದ ಈಗ ನೋಡಿ, A11 ಅಂತಂದರೆ ಇಲ್ಲಿ ನಾವೇನು ಕಂಡುಹಿಡಿಬೇಕು? A31 = ಕ್ವಶನ್ ಮಾರ್ಕ್, ಇದನ್ನು ಕಂಡುಹಿಡಿಬೇಕು. A31ನೇ ಪದ ಎಷ್ಟು ಅಂತ ನಾವು ಬರಿಬೇಕಾಗತ್ತೆ. ಈಗ A11 ಅಂದರೆ ನೋಡಿ, A11 ಅಂತಂದರೆ ನೋಡಿ A + n - 1 × D. ಅದ A11 ಅಂದರೆ ಕೊಟ್ಬಿಟ್ಟಿದ್ದಾರೆ 38 ಅಂತ. A ಅಂದರೆ ಗೊತ್ತಿಲ್ಲ. ಅದ n ಅಂತಂದರೆ 11 - 1 × D. ಅಲ್ಲಿ 38 = A + 10D. ಇದನ್ನು ಸಮೀಕರಣ 1 ಅಂತ ಕರೆಯೋಣ. ನೆಕ್ಸ್ಟು A16 = ಇದು ನೋಡಿ ಸಮಾಂತರ ಶ್ರೇಣಿ ಆಗಿರೋದ್ರಿಂದ A + n - 1 × D. A16 ಅಂತಂದರೆ ಎಷ್ಟು? 73 = A + n ಅಂತಂದರೆ 16 - 1 × D. ಅಲ್ಲಿ 73 = A + 16ರಲ್ಲಿ 1 ಹೋದರೆ 15D. ಇದನ್ನು ಸಮೀಕರಣ 2 ಅಂತ ಕರೆಯೋಣ. ಈಗ ನಾವೇನು ಮಾಡೋಣ, ಸಮೀಕರಣ 2ರಲ್ಲಿ 1ಅನ್ನು ಕಳೆಯೋಣ. ಸೊ ಹಾಗಾಗಿ 2ಅನ್ನು ಬರ್ಕೊಳೋಣ. ಏನು 2? A + 15D = 73. ನೆಕ್ಸ್ಟು ಸಮೀಕರಣ 1 ಏನು? A + 10D = 38. ಈಗ ಕಳೆಯೋಣ. ಸೊ ಕೆಳಗಡೆಲ್ಲ ಮೈನಸ್ ಮಾಡ್ಕೋಬೇಕು. A ಕ್ಯಾನ್ಸಲ್ಲು. 15ರಲ್ಲಿ 10 ಹೋದರೆ 5D. ಈಗ ನೋಡಿ 13ರಲ್ಲಿ 8 ಹೋದರೆ 5, ಇಲ್ಲಿ 6 ಆಯಿತು. 6ರಲ್ಲಿ 3 ಹೋದರೆ 3, 35. ಈಗ D ಒರೆ ಗುಣಾಕಾರ. ಸೊ 35/5, ಅಲ್ಲಿಗೆ 5 ಒಂದಲೇ 5 ಏಳಲೆ, ಅಲ್ಲಿಗೆ D ಸಾಮಾನ್ಯ ವ್ಯತ್ಯಾಸ ಎಷ್ಟು ಬರುತ್ತೆ? 7 ಬರುತ್ತೆ. ಸೊ ಈಗ A ಬಂದಿರೋದ್ರಿಂದ D 7 ಬಂದಿರೋದ್ರಿಂದ ನಮಗೆ A ಬೆಲೆ ಬೇಕು. ಅದಕ್ಕೆ ನಾವೇನು ಮಾಡೋಣ, D = 7ಅನ್ನು ಸಮೀಕರಣ 1ರಲ್ಲಿ ಹಾಕಿದಾಗ, 1ರಲ್ಲಾದರೂ ಹಾಕ್ಬೋದು, 2ರಲ್ಲಾದರೂ ಹಾಕ್ಬೋದು. ಸೊ 38 = A + 10D ಜಾಗದಲ್ಲಿ ಇದು ಇನ್ನೊಂದು ಸರಿ ಬರ್ಕೊಂಬಿಡ ನಿಮಗೆ ಗೊತ್ತಾಗಲಿ. 38 = A + 10 × D ಜಾಗದಲ್ಲಿ ಏನು ಹಾಕಬೇಕು? 7. ಸೊ ಅಲ್ಲಿಗೆ 38 A + 7 × 70. ಈಗ ಇದನ್ನು ಸಮೀಕರಣದಿಂದ ಅಂದರೆ ನಿಂದ ಆ ಕಡೆ ಕಳ್ಸೋಣ. ಆಗ 38 - 70 = A. ಈಗ A ನೋಡಿ 8ರಲ್ಲಿ ಅಂದರೆ 70ರಲ್ಲಿ, ಈಗ ಅಂದರೆ 0ಯಲ್ಲಿ 8 ಹೋದರೆ 2, ದಶಕ 1, 6ರಲ್ಲಿ 3 ಹೋದರೆ 3, 32. ಎಂಥ 32? ದೊಡ್ಡ ಸಂಖ್ಯೆ 70, 70 ರೂಪಾಯಿಗೆ ಮೈನಸ್ ಇದೆ, ಹಂಗಾಗಿ A ಬೆಲೆ -32. ಈಗ ನಾವೇನು ಕಂಡುಹಿಡಿಬೇಕು? ಈಗ A31ಅನ್ನು ಕಂಡುಹಿಡಿಬೇಕು. A31 = A + n - 1 × D. ಹೌದಾ? A31 A ಅಂದರೆ ಎಷ್ಟು? -32 + n ಅಂತಂದರೆ ಎಷ್ಟು? 31ನೇ ಪದ. ಸೊ 31. ಹೌದಾ? ನೆಕ್ಸ್ಟು 1. D ಅಂದರೆ ಎಷ್ಟು? D ಅಂದರೆ ಮೇಲೆ ಕಂಡುಹಿಡಿದಿದ್ದೀವಿ ನಾವು 7. ಸೊ ಅಲ್ಲಿಗೆ A31 = -32. ಈಗ ನೋಡಿ 31ರಲ್ಲಿ 1 ಹೋದರೆ 30 + 7. ಸೊ ಅಲ್ಲಿಗೆ A31 = -32 + 7 3 21, 210. ಸೊ ಅಲ್ಲಿಗೆ A31 ನೋಡಿ 210ರಲ್ಲಿ 32ಅನ್ನು ಕಳೆಯೋಣ. ಸೊ 10ರಲ್ಲಿ 2 ಹೋದರೆ 8. ಅದ ಇಲ್ಲಿ ಏನಾಯಿತು? 0 ಆಯಿತು. ದಶಕ ತಗೊಳ್ಳೋಣ. 10ರಲ್ಲಿ 3 ಹೋದರೆ 7, ಇಲ್ಲಿ 1, 178. ಸೊ ಹಂಗಾಗಿ A31 ಸಮಾಂತರ ಶ್ರೇಣಿಯ 31ನೇ ಪದ ಎಷ್ಟು? 178 ಆಗಿದೆ. ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ. ಇನ್ನು 8ನೇ ಲೆಕ್ಕ. 7ನೇ ಲೆಕ್ಕ ಹೇಗಿದೆಯೋ ಅದೇ ರೀತಿ ಇದೆ. 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ 3ನೇ ಪದ 12 ಮತ್ತು ಕೊನೆಯ ಪದ 106, ಆದರೆ 29ನೇ ಪದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಇದು ತಗೊಳ್ಳಿ, 3ನೇ ಪದ ಅಂತ ಇರೋದ್ರಿಂದ ನಾವೇನು ಮಾಡೋಣ, A3 = 12 ಅಂತ ಬರ್ಕೊಳ್ಳೋಣ. ಸರಿನಾ? ಈಗ ಕೊನೆಯ ಪದ ಅಂತ ಇದೆ. ಕೊನೆಯ ಪದ ಅಂದರೆ ಎಷ್ಟನೇ ಪದ? ನೋಡಿ ಇಲ್ಲಿ 50 ಪದಗಳನ್ನು ಹೊಂದಿದೆ ಅಂತ ಇರೋದ್ರಿಂದ ಕೊನೆಯ ಪದ ಅದೇ ಆಗಿರುತ್ತೆ. ಅಂದರೆ A50 = 106. ಹಿಂದಿನ ಲೆಕ್ಕ ಇದ್ದಂಗೆ, ಆದರೆ ಇದೊಂದು ಕನ್ಫ್ಯೂಸ್ ಮಾಡಿದ್ದಾರೆ ನಿಮಗೆ. ಕೊನೆಯ ಪದ
ಮತ್ತು 50 ಪದ ಇವೆರಡು ನೋಡ್ಕೊಳ್ಳಿ. ಕೊನೆಯ ಪದ ಏನಾಗಿರುತ್ತೆ 50 ಪದದ್ದಾಗಿರುತ್ತೆ. ಅಂದರೆ ಎ 50 = 106 ಅಂತ. ಈಗ ನಾವೇನನ್ನು ಕಂಡಿಬೇಕು ಎ 29 = ಕ್ವಶನ್ ಮಾರ್ಕ್ ಅಂತ. ಸೊ ಈಗ A3 = A + n - 1 × D. ಈಗ A3 ಅಂದರೆ 12 = A + n ಅಂತಂದರೆ 3 - 1 × D. ಈಗ ಅಲ್ಲಿಗೆ 12 = A + 3ರಲ್ಲಿ 1 ಹೋದರೆ 2D. ಇದನ್ನು ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ನೆಕ್ಸ್ಟು ಇನ್ನೊಂದು ಯಾವುದು A50 = A + n - 1 × D. A50 ಅಂತಂದರೆ 106, ಎ ಗೊತ್ತಿಲ್ಲ, ಪ್ಲಸ್ ಎನ್ ಅಂತಂದರೆ 50 - 1 × D. ಅಲ್ಲಿಗೆ 106 = A + 50ರಲ್ಲಿ 1 ಹೋದರೆ 49 D. ಇದು ಸಮೀಕರಣ 2 ಅಂತ ಕರೆಯೋಣ. ಈಗ ನೋಡಿ 2ರಲ್ಲಿ 1ಅನ್ನು ಕಳೆದಾಗ, ಹಾಗಾಗಿ ಸಮೀಕರಣ 2 ಬರ್ಕೊಳ್ಳೋಣ. A + 49D = 106. ನೆಕ್ಸ್ಟ್ ಸಮೀಕರಣ 1 ಏನಿದೆ A + 2D = 12. ಈಗ ಕಳಿಬೇಕಾಗಿರೋದ್ರಿಂದ ಕೆಳಗಳದೆಲ್ಲ ಮೈನಸ್ ಹಾಕ್ಕೊಳ್ಳೋಣ. ಸೊ ಅಲ್ಲಿಗೆ ಎ ಕ್ಯಾನ್ಸಲ್ ಆಯಿತು. 49ರಲ್ಲಿ 2 ಹೋದರೆ 47D ಕರೆಕ್ಟಾ. ನೆಕ್ಸ್ಟು 6ರಲ್ಲಿ 2 ಹೋದರೆ 4, ನೆಕ್ಸ್ಟು 10ರಲ್ಲಿ 1 ಹೋದರೆ 9. ಈಗ ನೋಡಿ D = 94/47. ಈಗ ನಮಗೆ ಗೊತ್ತಿದೆ ನೋಡಿ 47ಅನ್ನು ಡಬಲ್ ಮಾಡಿದ್ರೆ 94 ಆಗುತ್ತೆ, ಅಂದರೆ 2 ಅಂತ. ಸೊ ಅಲ್ಲಿಗೆ D ಎಷ್ಟು 2. ಈ D = 2ಅನ್ನು 1ರಲ್ಲಿ ಹಾಕಿದಾಗ ಸಮೀಕರಣ 1ರಲ್ಲಿ ಹಾಕಿದಾಗ ಏನಿದೆ ಸಮೀಕರಣ 1 12 A + 2D. 12 A ಅಂತಂದರೆ ಗೊತ್ತಿಲ್ಲ, 2 D ಜಾಗದಲ್ಲಿ 2, ಅಲ್ಲಿಗೆ 12 A + 2 2 4. ಈ 4ಅನ್ನು = ನಿಂದ ಆ ಕಡೆ ಕಳಿಸ್ಕೊಳ್ಳೋಣ. ಅಲ್ಲಿಗೆ 12 - 4 = A. ಸೊ ದೇರ್ಫಾರ್ A = 8. ಎ ಎಷ್ಟು ಬಂತು 8. ಈಗ ನಾವೇನು ಮಾಡೋಣ A29ಅನ್ನು ಕಂಡುಹಿಡಿಯೋಣ. A29 = A + n - 1 × D. A29 = A ಅಂತಂದರೆ 8, n ಅಂತಂದರೆ 29 - 1, D ಅಂದರೆ 2. ಸೊ ಅಲ್ಲಿಗೆ 8 ನೋಡಿ 29ರಲ್ಲಿ 1 ಹೋದರೆ 28 × 2, ಅಲ್ಲಿಗೆ 8 + 28 2 56 ಕರೆಕ್ಟಾ. 56ಕ್ಕೆ 8 ಕೊಡಿದ್ರೆ 64 ಆಗುತ್ತೆ. ಹಾಗಾಗಿ A29 = ಎಷ್ಟು ಬಂತು 64 ಬಂತು. ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿದೆ. 9ನೇ ಲೆಕ್ಕ. ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 9ನೇ ಪದ ಕ್ರಮವಾಗಿ 4 ಮತ್ತು -8 ಆದರೆ ಅದರ ಎಷ್ಟನೇ ಪದ 0 ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವೇನು ಮಾಡಬೇಕು ಅಂತಂದರೆ, ಈಗ ನೋಡಿ 3ನೇ ಪದ ಅಂತ ಕೊಟ್ಟಿದ್ದಾರೆ A3. ಸೊ ಅಲ್ಲಿಗೆ A3 ಎಷ್ಟಿದೆಯಂತೆ 4 ಇದೆಯಂತೆ. ನೆಕ್ಸ್ಟ್ A9 ಎಷ್ಟಿದೆಯಂತೆ ಅದು -8 ಇದೆಯಂತೆ. ಇದರಿಂದ ಸೇಮ್ ಹಿಂದಿನ ಲೆಕ್ಕ ಹೆಂಗೆ 2 ಮಾಡಿದ್ವು ಅದೇ ರೀತಿ ನಾವು ಸಮೀಕರಣವನ್ನು ಮಾಡ್ಕೋಬೇಕಾಗುತ್ತೆ. ಅಲ್ಲಿಗೆ A3 ಅಂತಂದರೆ A + n - 1 × D. ಈಗ A3 ಅಂದರೆ ಎಷ್ಟು 4, ಅದನ್ನು ಬರ್ಕೊಂಬಿಡೋಣ. 4 A ಅಂದರೆ ಗೊತ್ತಿಲ್ಲ, n ಅಂತಂದರೆ 3 - 1 × D. ಅಲ್ಲಿಗೆ 4 A + 2D. 3ರಲ್ಲಿ 1 ಹೋದರೆ 2, 2D. ಇದು ಸಮೀಕರಣ 1 ಅಂತ ಕರೆಯೋಣ. ನೆಕ್ಸ್ಟ್ ಅದೇ ರೀತಿ A9 = -8 ಅಂತ ಇದೆ, ಹೌದಾ. ಸೊ A9 ಅಂತಂದರೆ ಅದ್ರ ಸೂತ್ರನೂ ಅಷ್ಟೇ ಸಮಾಂತರ ಶ್ರೇಣಿ A + n - 1 × D. ಇನ್ನು A9 ಅಂದರೆ -8, A ಅಂದರೆ ಗೊತ್ತಿಲ್ಲ, n ಅಂತಂದರೆ ಎಷ್ಟು 9 - 1 × D. ಅಲ್ಲಿಗೆ -8 A + 9ರಲ್ಲಿ 1 ಹೋದರೆ 8D. ಇದನ್ನು ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಈಗ 2ರಲ್ಲಿ 1ಅನ್ನು ಕಳೆಯೋಣ. 2 - 1 ಮಾಡಿದಾಗ ಸೊ 2 ಏನಿದೆ A + 8D = -8. ಸಮೀಕರಣ 1 ಏನಿದೆ A + 2D = 4. ಈಗ ಮೈನಸ್ ಮಾಡಿದಾಗ ಇದು ಮೈನಸ್, ಇದು ಮೈನಸ್, ಇದು ಮೈನಸ್, ಅಲ್ಲಿಗೆ ಕ್ಯಾನ್ಸಲ್ಲು. ನೋಡಿ 8Dಯಲ್ಲಿ 2D ಹೋದರೆ 6D. ಇಲ್ಲೂ ಮೈನಸ್ ಅಲ್ಲೂ ಮೈನಸ್ ಇರೋದ್ರಿಂದ -12 ಆಗುತ್ತೆ. ಸೊ ಅಲ್ಲಿಗೆ D = -12/6. ಸೊ ಈ ಕಡೆ 2 1 6 1 6 2 ಅಲ್ಲಿಗೆ -2 ಬರುತ್ತೆ. ಅಲ್ಲಿಗೆ D ಬೆಲೆ ಏನು D = -2.
ಡಿ ಈಸ್ ಈಕ್ವಲ್ ಟು -2 ಬಂತಲ್ಲ. ಈಗ ಡಿ ಈಸ್ ಈಕ್ವಲ್ ಟು -2 ಒಂದರಲ್ಲಿ ಹಾಕಿದಾಗ ಸಮೀಕರಣ 1ರಲ್ಲಿ ಹಾಕಿದಾಗ, ಸೊ ಸಮೀಕರಣ 1 ಏನಿದೆ, 4 ಈಸ್ ಈಕ್ವಲ್ ಟು ಎ ಪ್ಲಸ್ 2d. 4 ಎ ಅಂದರೆ ಗೊತ್ತಿಲ್ಲ, 2 ಡಿ ಅಂದರೆ ಡಿ ಜಾಗದಲ್ಲಿ -2. ಈಗ 4 ಎ ನೋಡಿ ಪ್ಲಸ್ ಇಂಟು ಮೈನಸ್ 2 4. ಈಗ 4 ಬಂತು, ಇದನ್ನು ಈಸ್ ಈಕ್ವಲ್ ಟು ನಿಂದ ಆ ಕಡೆ ಕಳ್ಸೋಣ. ಹಂಗಾಗಿ 4 ಈ ಕಡೆ ಹೋದರೆ +4 ಆಗುತ್ತೆ, ಈಸ್ ಈಕ್ವಲ್ ಟು ಎ. ಅಲ್ಲಿಗೆ ಎ ಈಸ್ ಈಕ್ವಲ್ ಟು 4 4 8. ಅಲ್ಲಿಗೆ ಮೊದಲನೇ ಪದ 8 ಬಂತು. ಈಗ ಏನು ಕೇಳಿದರೆ, ಅದರ ಎಷ್ಟನೇ ಪದ 0 ಆಗಿದೆ ಅಂತ ಕೊಟ್ಟಿದ್ದಾರೆ. ಎಷ್ಟನೇ ಪದ, ಸಮಾಂತರ ಶ್ರೇಣಿಯ ಎಷ್ಟನೇ ಪದ ನೋಡಿ. ನಾವೇನು ಮಾಡೋಣ, ಸಮಾಂತರ ಶ್ರೇಣಿಯ ಎನ್ನ ಪದ 0 ಆದಾಗ ಇದನ್ನು an ಈಸ್ ಈಕ್ವಲ್ ಟು 0 ಅಂತ ಬರ್ಕೋಬೋದು ನಾವು, ಅಥವಾ 0 ಈಸ್ ಈಕ್ವಲ್ ಟು an ಅಂತ ಬರ್ಕೋಬೋದು. ಈ 0 ಈಸ್ ಈಕ್ವಲ್ ಟು an ಅಂದರೆ a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ. ಇಲ್ಲಿ 0 ಈಸ್ ಈಕ್ವಲ್ ಟು a ಅಂದರೆ ಎಷ್ಟು, ಈಗ ತಾನೇ ಕಂಡುಹಿಡಿದ್ವಲ್ಲ 8, n ಗೊತ್ತಿಲ್ಲ, n ಮೈನಸ್ 1, ಡಿ ಎಷ್ಟು ಬಂತು, ಡಿ -2 ಬಂತು. ಈಗ 8ಅನ್ನು ಈಸ್ ಈಕ್ವಲ್ ಟು ನಿಂದ ಆ ಕಡೆ ಕಳ್ಸೋಣ, ಅವಾಗೇನಾಗುತ್ತೆ -8 ಆಗುತ್ತೆ. ಈಗ ನೋಡಿ n ಮೈನಸ್ 1 ಇಂಟು -2. ಈಗ -2ನು ಏನು ಮಾಡೋಣ, ಹೊರೆ ಗುಣಾಕಾರ ಮಾಡೋಣ. ಈ ಕಡೆ ಇಲ್ಲಿ ಮಾಡ್ತೀನಿ ನೋಡಿ. ಆಗ -8 ಡಿವೈಡೆಡ್ ಬೈ -2 ಇಸ್ ಈಕ್ವಲ್ ಟು n ಮೈನಸ್ 1. ಈಗ ನೋಡಿ ಮೈನಸ್ ಕ್ಯಾನ್ಸಲು, 2 1 2 4, ಅಲ್ಲಿಗೆ n ಮೈನಸ್ 1 ಇಸ್ ಈಕ್ವಲ್ ಟು 4 ಆಯಿತು. ಈಗ 1ಅನ್ನು ಈಸ್ ಈಕ್ವಲ್ ಟು ನಿಂದ ಆ ಕಡೆ ಕಳ್ಸೋಣ. ಆಗ n ಈಸ್ ಈಕ್ವಲ್ ಟು 4 ಪ್ಲಸ್ 1, ಅಲ್ಲಿಗೆ n ಈಸ್ ಈಕ್ವಲ್ ಟು 5. ಸೊ ನೋಡಿ, ಅಂದರೆ n ಬೆಲೆ 5 ಬಂತು. ಹಾಗಾಗಿ ಸಮಾಂತರ ಶ್ರೇಣಿಯ 5ನೇ ಪದ 0 ಆಗಿದೆ ಅಂತ ಬರೆದ್ಬಿಟ್ರೆ ಲೆಕ್ಕ ಮುಗಿಯುತ್ತೆ. ನೋಡಿ, ಈ ರೀತಿ ಕೆಳಗೆ ಬರೆದಿದ್ದೀನಿ, ಸಮಾಂತರ ಶ್ರೇಣಿಯ 5ನೇ ಪದ 0 ಆಗಿದೆ, ಇಷ್ಟು ಬರೆದ್ರೆ ಲೆಕ್ಕ ಮುಗಿಯುತ್ತೆ.